Hello students, welcome back to your favorite channel Botany Bloom and ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇವತ್ತಿನ ವಿಡಿಯೋದಲ್ಲಿ ನೀಟ್ ಕ್ವೆಶನ್ಸ್ ಮಾಡೆಲ್ ಕ್ವೆಶನ್ಸ್ ನಾವು ಸಾಲ್ವ್ ಮಾಡ್ಲಿಕ್ಕೆ ಇದೀವಿ. ಯಾವ ಲೆಸನ್ಸ್ ಅಂತ ಅಂದ್ರೆ ಬಾಟ್ನಿ ಪಾರ್ಟ್, ದಟ್ ಈಸ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಮತ್ತೆ ಜೆನೆಟಿಕ್ಸ್ ಅಲ್ಲಿ ಯಾವ್ದಾವ್ದಂದ್ರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸರಿನಾ? ಸೊ ಈ ಮೂರು ಲೆಸನ್ಸ್ ಇಂದನು ಮೇಜರ್ ನೀಟ್ ಕ್ವೆಶನ್ಸ್ ಯಾವ ರೀತಿ ಇರ್ತದೆ, ಸೊ ಈ ಸಾಲ್ವ್ ಮಾಡ್ಲಿಕ್ಕೆ ಏನೇನ್ ಟ್ರಿಕ್ ಬೇಕು ಅದನ್ನು ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಅಂಡ್ ದೀಸ್ ಕ್ವೆಶನ್ಸ್ ಆರ್ ಫ್ರಮ್ ಆಲ್ ಇಂಡಿಯಾ ಫ್ರೀ ನೀಟ್ ಮಾಕ್ ಟೆಸ್ಟ್ ಇತ್ತು. ಯಾವಾಗ ಅಂತಂದ್ರೆ ನವೆಂಬರ್ 30ಗೆ. ಸೊ ಅದು ಯಾವ ಆಪ್ ಅಲ್ಲಿ ಅಂದ್ರೆ ಸಮಯ್ ಆಪ್, ದಟ್ ಇಸ್ ಸಾಮ್ AI ಆಪ್ ಅಲ್ಲಿ ಇತ್ತು. ಸೊ ಅಲ್ಲಿ ಇರುವಂತಹ ಕ್ವೆಶನ್ಸ್ ನ ನಾನು ಈಗ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಸೊ ಈ ನೀಟ್ ಟೆಸ್ಟ್ ನೀವು ಕೂಡ ಮಾಕ್ ಟೆಸ್ಟ್ ಅಟೆಂಡ್ ಮಾಡಬಹುದು. ಯಾವ ರೀತಿ ಅಂತ ನಾನು ಲಾಸ್ಟಿಗೆ ನಿಮಗೆ ಹೇಳ್ತೀನಿ. So let's begin with this question. Consider the statement given about the parts marked in the given figure and select the correct statement. ಏನಂತೆ ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿರುವಂತಹ ಪಾರ್ಟ್ಸ್ ಏನೇನು ಅಂತ ಫಸ್ಟ್ ಐಡೆಂಟಿಫೈ ಆದ್ರೆ ಮಾತ್ರ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸರಿನಾ? ಸೊ ಈ ಡಯಾಗ್ರಾಮ್ ನೋಡಿ ಏನ್ ಕೊಟ್ಟಿದ್ದಾರೆ, ಇದು ಓವ್ಯೂಲ್ ಡಯಾಗ್ರಾಮ್, ರೈಟ್? ಸೊ ಈ ಓವ್ಯೂಲ್ ಡಯಾಗ್ರಾಮ್ ಅಲ್ಲಿ ಎ ಏನು ಹೇಳಿ, ಎ ಇಸ್ ಫ್ಯೂನಿಕಲ್. ಓಕೆನಾ? ಸೊ ಬಿ ಅಂತ ಅಂದ್ರೆ ಏನು, ಬಿ this is the part where pollen grain will enter inside this ovule. So ಈ part ಏನಾಗುತ್ತೆ, that is micropyle. One opening end in the ovule is known as micropyle and opposite end is known as what? Chalazal end. ಸರಿನಾ? ನೆಕ್ಸ್ಟ್ ಸಿ ಅಂದ್ರೆ ಮಿಡಲ್ ಅಲ್ಲಿ ಇರುವಂತದ್ದು ಸ್ಪೋರೋಜಿನಸ್ ಸೆಲ್ಸ್. ನೆಕ್ಸ್ಟ್ ಏನಾಗಿರುತ್ತೆ, that is this later convert into what? Female gametophyte. ಸರಿನಾ? ಸೊ ಫಿಮೇಲ್ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಆಗಿರುತ್ತೆ, ದಟ್ ಈಸ್ 7 celled 8 nucleated ಸ್ಟ್ರಕ್ಚರ್ ಆಗಿರುತ್ತೆ. ಸೊ ದಿಸ್ ಇಸ್ ಸಿ, ಫಿಮೇಲ್ ಗ್ಯಾಮೆಟೋಫೈಟ್. ಸೊ ಈ ಪಾರ್ಟ್ಸ್ ನಿಮಗೆ ಗೊತ್ತಾಯ್ತು ಅಂದ್ರೆ ಈಗ ಒಂದೊಂದು ಸೆಂಟೆನ್ಸ್ ನೋಡ್ತಾ ಬರೋಣ. ಕರೆಕ್ಟ್ ಇದನ್ನ ಯಾವ್ದು ರಾಂಗ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓವ್ಯೂಲ್ ಅಂಡ್ ಪ್ಲೆಸೆಂಟಾ ಆರ್ ಜಾಯಿನ್ ಟುಗೆದರ್ ಬೈ ಎ. ನೋಡಿ, ಓವ್ಯೂಲಿನ ಸ್ಟ್ರಕ್ಚರ್ ಮತ್ತೆ ನೆಕ್ಸ್ಟ್ ಇಲ್ಲಿ ಅಟ್ಯಾಚ್ ಆಗಿರುವಂತ ಪ್ಲೆಸೆಂಟಾ ಓವರಿಗೆ. ಓಕೆನಾ? ಸೊ ಅದಕ್ಕೆ ಪ್ಲೆಸೆಂಟಾಗೆ ಮತ್ತೆ ಓವ್ಯೂಲಿಗೆ ಇರುವಂತಹ ಸ್ಟ್ರಕ್ಚರ್ ಯಾವುದು ಮಿಡಲ್ ಅಲ್ಲಿ ಅಂತ ಅಂದ್ರೆ ದಟ್ ಇಸ್ ಫ್ಯೂನಿಕಲ್. ಸರಿನಾ? ಸೊ ಲೈಕ್ ದಿಸ್ ಹ್ಯಾಂಡ್, ಈ ಪಾಮ್ ಇದೆ ಅಲ್ಲ, ಈ ಟೋಟಲ್ ಪಾಮ್ ಏನಂತ ತಿಳ್ಕೊಳ್ಳಿ, ಓವ್ಯೂಲ್. ಓಕೆ, ನೆಕ್ಸ್ಟ್ ಇದು ಓವೆರಿ ಅಂತ ತಿಳ್ಕೊಳ್ಳಿ. ಸೊ ಓವೆರಿಗೆ ಮತ್ತೆ ಓವ್ಯೂಲಿಗೆ ಇರುವಂತ ಮಿಡಲ್ ಪಾರ್ಟ್ ಯಾವ್ದಿದೆ, ಸೊ ದಿಸ್ ಪೋರ್ಷನ್ ಈಸ್ ನೋನ್ ಆಸ್ ವಾಟ್? ಫ್ಯೂನಿಕಲ್. ಸೊ ಅದೇ ತರನೇ ಇಲ್ಲೂ ಕೂಡ ಇರೋದು. ಸರಿನಾ? ಸೊ ದಿಸ್ ಇಸ್ ಕರೆಕ್ಟ್, ಎ ಇಸ್ ಕರೆಕ್ಟ್. ನೆಕ್ಸ್ಟ್ A represents the junction between ovule and hilum. A is a junction between ovule ಮತ್ತೆ hilum ಅಂತ ಹೇಳ್ತಾ ಇದ್ದಾರೆ, that is wrong. ಓಕೆನಾ? ಸೊ hilum ಈಗಲ್ಲ ಇದು ಕನೆಕ್ಷನ್ ಇರೋದು, ಓವರಿಗೆ ಕನೆಕ್ಷನ್ ಇದೆ. ಓಕೆ, ನೆಕ್ಸ್ಟ್ B represents the joint of entry of pollen grains. ಇದು ಕರೆಕ್ಟ್ ಇದೆ ನೋಡಿ. B ಏನು, ಇಲ್ಲಿಂದಾನೆ pollen grains ಎಂಟ್ರಿ ಆಗೋದು. ನೆಕ್ಸ್ಟ್ C represents the female gametophyte. C ಏನಿದೆ, female gametophyte, that is also correct. Before fertilization, C is a 6-celled structure. ಇಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು, 7 celled 8 nucleated stage, that is before fertilization ಇರುವಂತಹ ಸ್ಟ್ರಕ್ಚರ್ ಇದೆ. ಸೊ ಹಂಗಾಗಿ this will be wrong. ಸೊ ಯಾವ್ದಾವ್ದು ಕರೆಕ್ಟ್ ಆಯ್ತು ಇಲ್ಲಿಗೆ? ಸೊ this is correct, wrong, correct, correct, and this one is wrong. ಸರಿನಾ? ಸೊ ಯಾವ್ದು ಇದೆ, 1, 3 and 4. 1, 3 and 4 ಯಾವ್ದಿದೆ? B. ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್? B. B is a correct answer for this question. ನೆಕ್ಸ್ಟ್ ನೋಡಿ, ಸ್ನಿಪ್ಸ್ ಅಂತ ಅಂದ್ರೆ ಏನು? SNP stands for, ಇದು ಯಾವ ಲೆಸನ್ ಇಂದ ಹೇಳಿ? ದಟ್ ಈಸ್ ಇದ್ರಲ್ಲಿ ಬರ್ತದೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ. ಅದರಲ್ಲೂ ಯಾವ್ದು ಎಲ್ಲಿ ನೋಡ್ತೀವಿ ಅಂತ ಅಂದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸರಿನಾ? ಸೊ ಸ್ನಿಪ್ಸ್ ಅಂತ ಅಂದ್ರೆ ಏನು? ಸ್ಮಾಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಬೇಕು ಅಂತಂದ್ರೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದೇ ಚಾನಲಿನ ಪ್ಲೇ ಲಿಸ್ಟಿಗೆ ಹೋಗಿ ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಹೋಲ್ ಲೆಸನ್ ಅಂತ ಹೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದನ್ನ ಕ್ಲಿಕ್ ಮಾಡಿ ಪಾರ್ಟ್ 8 ತನಕ ಇದೆ. ಪಾರ್ಟ್ 1 ಇಂದ ಪಾರ್ಟ್ 8 ತನಕ ಕಂಪ್ಲೀಟ್ ಲೆಸನ್ ಕೂಡ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದೊಂದಾಗಿ ಕ್ಲಿಯರ್ ಆಗಿ ನೀವು ತಿಳ್ಕೋಬಹುದು. ಸರಿನಾ? ಸೊ ಆಸ್ ಪರ್ ನೀಟ್ ಅಂಡ್ ಆಲ್ಸೋ ಫಾರ್ ಬೋರ್ಡ್ ಸಿಲೆಬಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಅ ವೆರಿ ಕ್ಲಿಯರ್ ಅಂಡ್ ಈಸಿ ಮ್ಯಾನರ್. ಓಕೆ, ನೆಕ್ಸ್ಟ್ ಅಸರ್ಷನ್ ನೋಡಿ, PKU leads to mental retardation. ಏನ್ ಹೇಳ್ತಾ ಇದ್ದಾರೆ? PKU, that is
ಫಿನೈಲ್ ಕೀಟೋನ್ಯೂರಿಯಾ ದಟ್ ಈಸ್ ಲೆಟ್ಸ್ ಟು ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್ ಅದು. ನೆಕ್ಸ್ಟ್, ಫಿನೈಲ್ ಪೈರುವಿಕ್ ಆಸಿಡ್ ಅಂಡ್ ದೇರ್ ಡಿರೈವೇಟಿವ್ಸ್ ಆರ್ ಅಕ್ಯುಮುಲೇಟೆಡ್ ಇನ್ ದ ಬ್ರೈನ್ ಇನ್ PKU. ಸೊ ಇದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದು ಪ್ಲಿಯೋಟ್ರೋಪಿಗೆ ರೀಸನ್ ಆಗುತ್ತೆ. ಏನಂದ್ರೆ ಒಂದು ಜೀನ್ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಆಗಿಲ್ಲ ಅಂತ ಹೇಳಿ ಇಟ್ ವಿಲ್ ಆಲ್ಟರ್ ದ ಪ್ರೊಸೆಸ್ ಆಫ್ ಎನ್ಸೈಮ್ ಫಾರ್ಮೇಶನ್. ಸೊ ಎನ್ಸೈಮ್ ಫಾರ್ಮೇಶನ್ ಕರೆಕ್ಟ್ ಆಗಿ ಆಗೋದಿಲ್ಲ. ಸೊ ಈ ಎನ್ಸೈಮ್ ಫಾರ್ಮೇಶನ್ ಆಗಿಲ್ಲ ಅಂತಂದೇಳಿ ಅಲ್ಲಿ ಆಗಿರುವಂತ ಆ ಪಾರ್ಟ್ ಅಲ್ಲಿ ಇರುವಂತಹ ಕೆಮಿಕಲ್ ರಿಯಾಕ್ಷನ್ ಕೂಡ ಕರೆಕ್ಟ್ ಆಗಿ ಆಗಲ್ಲ. ಸೊ ಹಾಗಾಗಿ ಒಂದು ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ ದಟ್ ವಿಲ್ ಗೋ ಆನ್ ಅಕ್ಯುಮುಲೇಟ್ ಅಂಡ್ ಕಾಸ್ ದೀಸ್ ಕೈಂಡ್ ಆಫ್ ಡಿಸಾರ್ಡರ್. ಓಕೆ, ಸೊ ಯಾವ್ದಿದು? ಸೊ ದೇರ್ ಇಸ್ ಮ್ಯೂಟೇಶನ್, ಸೊ ದಟ್ಸ್ ವೈ ಎನ್ಸೈಮ್ ಇಸ್ ನಾಟ್ ಪ್ರಾಪರ್ಲಿ ವರ್ಕಿಂಗ್. ದಟ್ ಓಕೆನಾ? ಸೊ ಅದರಿಂದ ಏನಾಗುತ್ತೆ, ಫಿನೈಲ್ ಪೈರುವಿಕ್ ಆಸಿಡ್ ದಟ್ ಇಸ್ ಫಿನೈಲ್ ಪೈರುವೇಟ್ ಇಸ್ ನಾಟ್ ಕನ್ವರ್ಟೆಡ್ ಇಂಟು ಟೈರೋಸಿನ್. ಇದೇನಾಗುತ್ತೆ, ಟೈರೋಸಿನ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಓಕೆ, ಸೊ ಹಂಗಾಗಿ ದಿಸ್ ಫಿನೈಲ್ ಪೈರುವಿಕ್ ಆಸಿಡ್ ಇದೆ ಅಲ್ಲ, ಓಕೆ, ದಟ್ ಇಸ್ ಫಿನೈಲ್ ಪೈರುವಿಕ್ ಆಸಿಡ್. ಓಕೆ, ದಟ್ ವಿಲ್ ಗೋ ಆನ್ ಅಕ್ಯುಮುಲೇಟ್. ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ? ಬ್ರೈನ್ ಅಲ್ಲಿ. ಸೊ ಹಂಗಾಗಿ ಈ ತರದ ಬೇರೆ ಬೇರೆ ಫಿನೋಟಿಪಿಕ್ ಚೇಂಜಸ್ ನಾವು ನೋಡ್ತೀವಿ. ದಟ್ ಈಸ್ ಮೆಂಟಲ್ ರಿಟಾರ್ಡೇಷನ್ ಆಗಿರ್ಬೋದು, ಸ್ಕಿನ್ ಮೇಲೆ ಡ್ಯಾಮೇಜಸ್ ಆಗ್ತದೆ, ಮತ್ತೆ ಇದರ ಕಾನ್ಸಂಟ್ರೇಷನ್ ಕಿಡ್ನಿಯಲ್ಲಿ ಜಾಸ್ತಿ ಆಗೋದ್ರಿಂದ ಸರಿಯಾಗಿ ಫಿಲ್ಟರ್ ಆಗದೆ ಇರೋ ಕಾರಣ ಇದು ಯೂರಿನ್ ಅಲ್ಲಿನೂ ಕೂಡ ನೋಡ್ಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ವಾಟ್ ದೇ ಆರ್ ಟೆಲ್ಲಿಂಗ್ ಈಸ್ ಇದು ಮೆಂಟಲ್ ರಿಟಾರ್ಡೇಷನ್ ಆಗ್ತದೆ. ಯಾಕೆ ಅಂತ ಅಂದ್ರೆ ಈ ಆಸಿಡ್ ಮತ್ತೆ ಅದರ ಡಿರೈವೇಟಿವ್ಸ್ ಏನಾಗುತ್ತೆ, ಇಟ್ ವಿಲ್ ಗೋ ಆನ್ ಅಕ್ಯುಮುಲೇಟ್ in human brain. So that's why this disorder may happen. So this is correct. So both assertion and reason are true, and the reason is correct explanation of the assertion. Sarina? So this question from Principle of Inheritance and Variation lesson in the next. The map distance between A and B is 3 units. Between B and C is 10 units, and between C and A is 7 units. The order of the genes in a linkage map constructed on the above data would perhaps be. ಅವ್ರೇನ್ ಕೇಳ್ತಾ ಇದ್ದಾರೆ, ಲಿಂಕೇಜ್ ಮತ್ತೆ ರಿಕಾಂಬಿನೇಷನ್ ಕಾನ್ಸೆಪ್ಟ್ ಇಂದ, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್. ಇದ್ರ ಮೇಲೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಇದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ, ನೀವು ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೋಡ್ಬೋದು. ಸರಿನಾ? ಸೊ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಮ್ಯಾಪ್ ಡಿಸ್ಟೆನ್ಸ್ ಬಗ್ಗೆ ಕ್ವೆಶನ್ ಕೇಳ್ತಾ ಇದಾರೆ. ಎ ಮತ್ತೆ ಬಿ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ತಾ ಇದಾರೆ, ದಟ್ ಈಸ್ 3. ಓಕೆನಾ? ಸೊ ನೀವು ಈ ತರ ಕ್ವೆಶನ್ ಇದ್ರೆ ಈ ತರ ಗಿವನ್ ಬರ್ಕೊಂತೀರಾ. ನೆಕ್ಸ್ಟ್, ಬಿಟ್ವೀನ್ ಬಿ ಅಂಡ್ ಸಿ, ಬಿ ಮತ್ತೆ ಸಿ ಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ತಾ ಇದಾರೆ. ಸೊ ಲೆಟ್ ಅಸ್ ಟೇಕ್ ಬಿ ಫ್ರಮ್ ಹಿಯರ್ ಓನ್ಲಿ. B and C distance is 10. Okay, 10 map units. And between C and A distance is 7. C ಮತ್ತೆ A na distance ಏನು ಹೇಳ್ತಾ ಇದ್ದಾರೆ, C and A is what they are telling about 7. The order of the genes in a linkage map constructed on the above data would perhaps be. ಇದರ ಆರ್ಡರ್ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂತಂದ್ರೆ ಲಾಂಗೆಸ್ಟ್ ಯಾವ್ದಿದೆ, ಬಿ ಮತ್ತೆ ಸಿ ನ. ಸೊ ಬಿ ಮತ್ತೆ ಸಿ ತಗೊಳ್ಳೋಣ. ಎಷ್ಟಿದೆ? 10 ಇದೆ. ಸೊ ಬಿ ಅಂಡ್ ಸಿ ಈಸ್ 10. ಓಕೆ, ಅಂಡ್ ವಾಟ್ ದೇ ಆರ್ ಟೆಲ್ಲಿಂಗ್, ಫಸ್ಟ್ ಏನಂತ ಹೇಳಿದ್ರು, ಎ ಮತ್ತೆ ಬಿ ಇರೋದು 3 ಅಂತ ಹೇಳಿದ್ರು. ಎ ಮತ್ತೆ ಬಿ ಸಮ್ವೇರ್ ಅರೌಂಡ್ ಎ ಇಯರ್ ಏನಾಗುತ್ತೆ, ಎ ಇಲ್ಲಿ ಎಷ್ಟಾಗುತ್ತೆ 3 ಅಂತ ಬರ್ಕೊಂಡ್ರೆ, ಇನ್ ಮಿಕ್ಕಿದ್ದು ಸಿ ಮತ್ತೆ ಎ ಗೆ ಎಷ್ಟಿದೆ ಅಂತ ಹೇಳಿದ್ರು ಅವರು, ಸಿ ಅಂಡ್ ಎ ಈಸ್ ವಾಟ್, ದಟ್ ಈಸ್ 7. ಸೊ ಸಿ ಅಂಡ್ ಎ ಇದರಲ್ಲಿ 3 ಹೋದ್ರೆ ಎಷ್ಟು ಉಳಿತು, ದಟ್ ವಿಲ್ ಬಿ 7. ಗೊತ್ತಾಗ್ತಿದೆ? ಸೊ ಇಲ್ಲಿಂದ ಇಲ್ಲಿಗೆ ಸಿ ಅಂಡ್ ಎ ಈಸ್ 7, ಬಿ ಅಂಡ್ ಎ ಈಸ್ 3, ಓಕೆ, ಅಂಡ್ ಬಿ ಅಂಡ್ ಸಿ ಈಸ್ ವಾಟ್, 10. ಸೊ ಟೋಟಲ್ ಡಿಸ್ಟೆನ್ಸ್ ಇನ್ನ ಪ್ರಕಾರ ನಾವ್ ಏನಾದ್ರೂ ಡಿರೆಕ್ಷನ್ ಇದು ಅರೇಂಜ್ಮೆಂಟ್ ನೋಡಿದ್ರೆ ಏನಾಗುತ್ತೆ, ಬಿ ಆದ್ಮೇಲೆ ಎ ಬರುತ್ತೆ, ಎ ಆದ್ಮೇಲೆ ಸಿ ಬರುತ್ತೆ. ಗಾಟ್ ದಿಸ್ ಪಾಯಿಂಟ್? ಸೊ ವಾಟ್ ಇಸ್ ದ ಆನ್ಸರ್? ಸೊ ಇಲ್ಲಿ ಕರೆಕ್ಟ್ ಆಗಿ ಯಾವ್ದಿದೆ, ಡಿ. ಗೊತ್ತಾಗ್ತಿದೆನಾ? ಸೊ ಬಿ ಎ ಸಿ ಬಂದಿದೆಯಲ್ಲ, ಇದೇ ಕರೆಕ್ಟ್ ಆನ್ಸರ್. ಬಿ ಎ ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದ 4th ಕ್ವೆಶನ್. ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಇದೆ. ಇನ್ ಡೈಥಿಕಸ್ ಆಂಥರ್ ಟ್ರಾನ್ಸ್ವರ್ಸ್ ಗ್ರೂವ್ ಡಿವೈಡ್ಸ್ ದ ಆಂಥರ್ ಇಂಟು 2 ಥೀಕಾ ಅಂತ ಹೇಳ್ತಾ ಇದ್ದಾರೆ. ಸೊ ಡೈಥಿಕಸ್ ಆಂಥರ್ ಅಂದ್ರೆ ಈ ತರ. ಓಕೆ, ಸೊ ಆಂಥರ್ ಇಸ್ ಡೈಥಿಕಸ್. ಓಕೆ, ಸೊ ಇದು ಆಗಿರೋದು ಯಾವ್ದ್ರಿಂದ, ಲಾಂಗಿಟ್ಯೂಡಿನಲ್ ಗ್ರೂವ್ ಇಂದ.
ಓಕೆ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಟ್ರಾನ್ಸ್ವರ್ಸ್. ಲಾಂಗಿಟ್ಯೂಡಿನಲ್ ಅಂತ ಅಂದ್ರೆ ಈ ರೀತಿ ಬಂದಿರೋದ್ರಿಂದ. ಓಕೆ, ಟ್ರಾನ್ಸ್ವರ್ಸ್ ಅಂದ್ರೆ ಈ ರೀತಿ. ಓಕೆ, ಸೊ ಟ್ರಾನ್ಸ್ವರ್ಸ್ ಸೆಕ್ಷನ್ ಇಂದಲ್ಲ, ಲಾಂಗಿಟ್ಯೂಡಿನಲ್ ಸೆಕ್ಷನ್. ಸೊ ದಟ್ಸ್ ವೈ ದಿಸ್ ಇಸ್ ರಾಂಗ್. ಪೋಲನ್ ಸ್ಯಾಕ್ಸ್ ಫರ್ದರ್ ಡೆವಲಪ್ ಟು ಬಿಕಮ್ ಮೈಕ್ರೋಸ್ಪೊರಾಂಜಿಯಾ. ಅಲ್ಲ, ಮೈಕ್ರೋಸ್ಪೊರಾಂಜಿಯಾ ಇಂದಲೇ ಪೋಲನ್ ಸ್ಯಾಕ್ಸ್ ಆಗೋದು. ಸೊ ನೋಡಿ, ಟೆಟ್ರಾಸ್ಪೊರಾಂಜಿಯೇಟ್ ಸ್ಟ್ರಕ್ಚರ್ ನೋಡಿದಾಗ ಇಲ್ಲಿರುತ್ತಲ್ಲ, ಇದು ಮೈಕ್ರೋಸ್ಪೊರಾಂಜಿಯಾ. ಓಕೆ, ಸೊ ಇದರಲ್ಲಿ ಮೈಕ್ರೋಸ್ಪೋರ್ ಮದರ್ಸ್ ಅಲ್ಲಿ ಇರುತ್ತೆ. ಅದು ಮಿಯೋಸಿಸ್ ಡಿವಿಷನ್ ಇಂದ ಆಗೋದೆ ನೆಕ್ಸ್ಟ್ ಏನು, ಪೋಲನ್ ಗ್ರೇನ್ಸ್ ಅಲ್ವಾ. ಸೊ ಇದನ್ನೇ ನಾವು ಪೋಲನ್ ಸ್ಯಾಕ್ಸ್ ಅಂತಾನೂ ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರಮ್ ದಿಸ್ ಮೈಕ್ರೋಸ್ಪೊರಾಂಜಿಯಾ ಪೋಲನ್ ಗ್ರೇನ್ಸ್ ವಿಲ್ ಡೆವಲಪ್. ಸೊ ದಿಸ್ process is reverse. So this is also wrong. Anther is tetragonal structure. ಹೌದು, ಆಂಥರ್ ಯಾವ ತರ ಇರುತ್ತೆ, ಟೆಟ್ರಾಗೋನಲ್ ಸ್ಟ್ರಕ್ಚರ್ ಇರ್ತದೆ. ನೆಕ್ಸ್ಟ್ ಅಂದ್ರೆ ಈ ರೀತಿ ನೋಡಿ, 4 ಇದೆ ಅಲ್ವಾ ಪೋಲನ್ ಸ್ಯಾಕ್ಸ್. ಸಾರಿ, that is microsporangia. So that's why. A typical angiosperm anther is bilobed and dithecous. ನೋಡಿ, bilobed ಅಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆಂಥರಿನ ಸ್ಟ್ರಕ್ಚರ್. ಓಕೆನಾ, 2 ಲೋಬ್ ಇದೆ. ಓಕೆ, ಅಂಡ್ ಡೈಥಿಕಸ್ ಅಂತಂದ್ರೇನು, ಒಂದು ಲೋಬ್ ಅಲ್ಲಿ ಇಟ್ ಈಸ್ ಹ್ಯಾವಿಂಗ್ 2 ಕ್ಯಾವಿಟಿ, ದಟ್ ಈಸ್ 2 ಥೀಕಾ. ಓಕೆ, ಸೊ ಇದು ಒಂದು ಮತ್ತೆ ಇದು ಒಂದು. ಸೊ ಟೋಟಲ್ ಆಗಿ 4 ಇರುತ್ತೆ, ಬಟ್ ಒಂದು ಲೋಬ್ ಅಲ್ಲಿ ಎಷ್ಟಿರುತ್ತೆ, 2 ಇರುತ್ತೆ. ಓಕೆ, ಸೊ ದಟ್ಸ್ ವೈ 3 and 4 are correct. So B is the correct answer for 5th question. 5th question ಗೆ ಕರೆಕ್ಟ್ ಆನ್ಸರ್ ಯಾವುದು, B. ಸರಿನಾ? ನೆಕ್ಸ್ಟ್, ಸೊ ನೋಡಿ, ಈ ರೀತಿ ಕ್ವೆಶನ್ಸ್ ನಿಮಗೆ ಟೆಸ್ಟ್ ಅಲ್ಲಿ ಇರ್ತದೆ. ಮತ್ತೆ ಇನ್ನೂ ಸ್ವಲ್ಪ, ಇದು ಫಸ್ಟ್ ಟೆಸ್ಟ್ ಅಂತ ಹೇಳಿ ಈಸಿ ಲೆವೆಲ್ ಇತ್ತು. ಸೊ ಸೆಕೆಂಡ್ ಟೆಸ್ಟ್ ಅಂತಂದ್ರೆ ಆಕ್ಚುಲ್ ಆಗಿ ನಿಮಗೆ ಪ್ರಿಪರೇಷನ್ಗೆ ಹೆಲ್ಪ್ ಆಗೋ ರೀತಿ ಕ್ವೆಶನ್ಸ್ ಕೂಡ ನಿಮಗೆ ಅಲ್ಲಿ ಟೆಸ್ಟ್ ಅಲ್ಲಿ ಇರ್ತದೆ. ಸೊ ಏನಂತಂದ್ರೆ ಫ್ಲೆಕ್ಸಿಬಲ್ ಟೆಸ್ಟ್ ಟೈಮಿಂಗ್ಸ್ ಇರುತ್ತೆ. ಮಾರ್ನಿಂಗ್ ಟು ನೈಟ್ ಯಾವಾಗಾದ್ರೂ ನೀವು ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಸೊ ದಿಸ್ ಯಾವಾಗ ಇರ್ತದೆ, ಏನೇನು ಇನ್ಫಾರ್ಮೇಶನ್ ಅಂತ ಹೇಳಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿನೂ ಕೂಡ ನಾನು ಸ್ಟೋರಿಯಲ್ಲಿ ಮತ್ತೆ ಪೋಸ್ಟ್ ಮುಖಾಂತರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಿಲೆಬಸ್ ಏನೇನಿದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನಾಟ್ ಓನ್ಲಿ ಬಯಾಲಜಿ. ಸೊ ದಿಸ್ ಇಸ್ ಕಂಪ್ಲೀಟ್ ನೀಟ್ ಎಕ್ಸಾಮ್ ಮೀನ್ಸ್ ಕೆಮಿಸ್ಟ್ರಿನೂ ಕೂಡ ಇರ್ತದೆ ಮತ್ತೆ ಫಿಸಿಕ್ಸ್ ಕೂಡ ಇರ್ತದೆ. ಸರಿನಾ? ಸೊ ದಿಸ್ ಇಸ್ ಅಬೌಟ್ ಫ್ರೀ ಆಲ್ ಇಂಡಿಯಾ ಮಾಕ್ ಟೆಸ್ಟ್. ಮತ್ತೆ ನೆಕ್ಸ್ಟ್ ಕೂಡ CET ಮಾಕ್ ಟೆಸ್ಟ್ ಇರುತ್ತೆ, ನೀಟ್ ಮಾಕ್ ಟೆಸ್ಟ್ ಇರುತ್ತೆ, ಎಲ್ಲಾ ಸಬ್ಜೆಕ್ಟಿನ ಕೂಡ ಇರುತ್ತೆ. ಮತ್ತೆ CET ನೀಟ್ 2 ಟೈಪ್ ಎಕ್ಸಾಮಿನ ಕೂಡ ಮಾಕ್ ಟೆಸ್ಟ್ ಇರ್ತದೆ. ಸೊ ನೀವು ಮಾಕ್ ಟೆಸ್ಟ್ ನ ಯಾವಾಗ ಬೇಕಾದ್ರೂ ಫ್ರೀ ಆಲ್ ಇಂಡಿಯಾ ಮಾಕ್ ಟೆಸ್ಟ್ ಅಲ್ದೇನೆ ಮತ್ತೆ ಈ ಆಪ್ ಅಲ್ಲಿ ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್ ಇರ್ತದೆ. ಮತ್ತೆ ನಿಮಗೆ ಎಕ್ಸಾಮ್ ಆಗೋವರೆಗೂ ಯಾವಾಗಾದ್ರೂ ನೀವು ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಸೊ ಆ ತರ ನಿಮಗೆ ಬೇಕು ಅಂತಂದ್ರೆ ಈ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಸಬ್ಜೆಕ್ಟ್ ವೈಸ್ ಮತ್ತೆ ಟಾಪಿಕ್ ವೈಸ್ ನೀವು ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಓಕೆನಾ, ಮನೇಲೆ ಕುತ್ಕೊಂಡ್ಬಿಟ್ಟು. ಸೊ ಈ ಆಪ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಆ ರೀತಿ ನೀವು ಟೆಸ್ಟ್ ಯಾವಾಗ ಬೇಕಾದ್ರೂ ಬರೀಬೇಕು ಅಂತ ಅಂದ್ರೆ ಯು ನೀಡ್ ಟು ಪೇ 2500, ದಟ್ ಇಸ್ 2499 ಪೇ ಮಾಡ್ಬೇಕಾಗುತ್ತೆ ಫಾರ್ ದ ಆಪ್ ಸಬ್ಸ್ಕ್ರಿಪ್ಷನ್. ಅದಕ್ಕಿಂತ ಮುಂಚೆ ನೀವು 7 days ಫ್ರೀ ಟ್ರಯಲ್ ನೋಡ್ಬೋದು. ಅದಾದ್ಮೇಲೆ ನೀವು ಬೇಕಿದ್ರೆ ಇದನ್ನ ಸಬ್ಸ್ಕ್ರಿಪ್ಷನ್ ನೀವು ಅಲ್ಲಿ ಎನ್ರೋಲ್ ಮಾಡಿಸ್ಕೋಬಹುದು. ಸರಿನಾ? ಬಟ್ ನೀವು ಯಾರೆಲ್ಲ ನನ್ನ ಚಾನಲ್ ಅಲ್ಲಿ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಈ ಕೂಪನ್ ಕೋಡ್ ಹಾಕಿದ್ರೆ, ದಟ್ ಈಸ್ RACDAV40 ಅಂತ ಹಾಕಿದ್ರೆ ನಿಮಗೆ ಎಷ್ಟಾಗುತ್ತೆ ಅಂದ್ರೆ 1499. So this is from my side. I'm giving you this that is offer price for you so that you can use this as much as possible until your exam. ಕರೆಕ್ಟ್ ಆಗಿ ಚೆನ್ನಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮ್ ಆಗೋ ತನಕನೂ ನೀವು ಯಾವಾಗಾದ್ರೂ ನೀವು ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡ್ಬೋದು. ಅದರಿಂದ ನಿಮಗೆ ಏನಂತಂದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವು ಎಷ್ಟು ಜಾಸ್ತಿ ಮಾಕ್ ಟೆಸ್ಟ್ ಬರೀತೀರಾ ಅಷ್ಟು ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ, ಕಾನ್ಸೆಪ್ಟ್ ಮೇಲೆ ಗ್ರಿಪ್ಸ್ ಕೂಡ ಸಿಗುತ್ತೆ. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದಿಸ್ ಆಪ್ ಅಂಡ್ ಇಟ್ಸ್ ಆಫರ್ಸ್. ಸೊ ಯಾರೆಲ್ಲ ನೀವು ಬೈ ಮಾಡ್ಬೇಕು ಅಂತಿದ್ದೀರಾ, ಜಸ್ಟ್ ಗಿವ್ ಯುವರ್ ಇನ್ಫಾರ್ಮೇಶನ್. ನಿಮ್ಮ ಇನ್ಫಾರ್ಮೇಶನ್ ಯಾವ್ದಕ್ಕೆ ಕಳಿಸ್ತೀರಾ ಅಂದ್ರೆ ನನ್ನ ಇನ್ಸ್ಟಾಗ್ರಾಮಿಗೆ ನನಗೆ ಈ ಆಪಿನ ಸಬ್ಸ್ಕ್ರಿಪ್ಷನ್ ಬೇಕು ಅಂತಂದೇಳಿ ಕೇಳಿ. ಸೊ ನಾನು ನಿಮಗೆ ಮಾಡಿಸಿ ಕೊಡ್ತೀನಿ. ಅಥವಾ ನೀವು ಡೈರೆಕ್ಟ್ ಆಗಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಬೈ ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ಈ ಕೋಡ್ ನ ಹಾಕಿ ಅಲ್ಲಿ. ಓಕೆನಾ? ಸೊ ಅಲ್ಲಿ ಏನಾದ್ರು ಸ್ಪೆಷಲ್ ಕೋಡ್ ಆಪ್ಷನ್ ಇರ್ತದೆ. ಸೊ ಅಲ್ಲಿ ಕೋಡ್ ಹಾಕಿ, ಅವಾಗ ನಿಮಗೆ ರೇಟ್ ಕಡಿಮೆ ಆಗ್ತದೆ. ಸರಿನಾ? ಸೊ ಮತ್ತೆ ಮಾಕ್ ಟೆಸ್ಟ್ ಬರಿಬೇಕಾದ್ರೂ ಅಷ್ಟೇ, ಇಫ್ ಯು ಆರ್ ಮೈ ಚಾನಲ್ ಸ್ಟೂಡೆಂಟ್ಸ್, ನನ್ನ ಚಾನಲ್ ಇಂದ ನೀವು ಹೋಗಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಅಲ್ಲಿ ಮಾಕ್ ಟೆಸ್ಟ್ ಗೆ ನೀವು ಗೂಗಲ್ ಫಾರ್ಮ್ ಫಿಲ್ ಮಾಡ್ಬೇಕಾಗತ್ತೆ ಇನ್ಫಾರ್ಮೇಶನ್ ಗೆ.
ಸೊ ಅವಾಗ ರೆಫರ್ಡ್ ಬೈ ಅಂತ ಇರ್ತದೆ ಅಲ್ಲ, ಅಲ್ಲಿ ಬಾಟ್ನಿ ಬ್ಲೂಮ್ ಅಥವಾ ರಚನಾ ಅಂತ ಹಾಕಿ, ಬಾಟ್ನಿ ಬ್ಲೂಮ್ ಅಥವಾ RACHANA ರಚನಾ, ರೆಫರ್ ಯಾರು ಮಾಡಿದ್ದು ಅಂತಂದೇಳಿ ನನ್ನ ನೇಮ್ ಹಾಕಿ ಅಥವಾ ನನ್ನ ಚಾನಲ್ ನೇಮ್ ಹಾಕಿ. ಸೊ ಅವಾಗ ನೀವು ನನ್ನ ಚಾನಲ್ ಇಂದ ಬರ್ತಿರೋರು ಅದ್ರಲ್ಲೇನೆ ಮತ್ತೆ ಟಾಪರ್ಸ್ ಯಾರು ಇರ್ತಾರೆ ಅವರಿಗೆ ನಾನು ಫ್ರೀ ಸಬ್ಸ್ಕ್ರಿಪ್ಷನ್ ಮಾಡಿ ಕೊಡ್ತೀನಿ. ಸೊ ಯು ಡೋಂಟ್ ನೀಡ್ ಟು ಪೇ ದಿಸ್ 1499 ಆಲ್ಸೋ, ಸರಿನಾ? ಫ್ರೀ ಸಬ್ಸ್ಕ್ರಿಪ್ಷನ್ ಇರ್ತದೆ ಟಾಪ್ 2 ಸ್ಟೂಡೆಂಟ್ಸ್ಗೆ. Okay, so this is about the benefits of this app, and also you will get to know more details if you follow my page and also Instagram, and also that is a Telegram account. Okay, so let's continue. Which of the following set of amino acids have maximum codons? ಏನಂತ ಕೇಳ್ತಾ ಇದ್ದಾರೆ, ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಕೋಡಾನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. Serine arginine is having 6 codons, that is maximum, but not lysine. Lysine is having only 2 codons. Okay na? Next, leucine, serine, arginine ಇದೆಲ್ಲದಕ್ಕೂ ಎಷ್ಟಿದೆ? 6 codons ಇದೆ. Next, methionine ಅಂತಂದ್ರೆ ಇರೋದು ಒಂದೇ, that is AUG ಒಂದೇ ಇರ್ತದೆ. ಟೈರೋಸಿನ್ ಮತ್ತೆ ಲೈಸಿನ್ ಅಲ್ಲಿ ಕಡಿಮೆ, that is 2. And again phenylalanine, isoleucine, tyrosine ಇದು ಯಾವ್ದ್ರಲ್ಲೂ ಕೂಡ 6 ಇಲ್ಲ. ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ ಯಾವ ಸೆಟ್ ಅಂತಂದ್ರೆ ಬಿ. ಓಕೆ, ಲ್ಯೂಸಿನ್, ಸಿರಿನ್ ಮತ್ತೆ ಆರ್ಜಿನೈನ್. ನಾನು ಜೆನೆಟಿಕ್ ಕೋಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಐ ಥಿಂಕ್ ಪಾರ್ಟ್ 5 or 6 ಇರ್ತದೆ ಜೆನೆಟಿಕ್ ಕೋಡ್ ಬಗ್ಗೆ, ಪಾರ್ಟ್ 5 ಅನ್ಸುತ್ತೆ. ಸೊ ಆ ವಿಡಿಯೋನ ನೀವು ನೋಡಿ, ಯಾಕಂದ್ರೆ ನಾನು ಏನಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ರೆ ಟೆಸ್ಟಿಗೆ ನೀವು, ದಟ್ ಈಸ್ ಎಕ್ಸಾಮ್ಸಿಗೆ, ನೀವು ನೀಟ್ ಅಥವಾ KCT ಎಕ್ಸಾಮ್ಸಿಗೆ ಜೆನೆಟಿಕ್ ಕೋಡ್ ಅಂತ ಅಂದ್ರೆ ಆ ಚೆಕ್ಕರ್ ಬೋರ್ಡ್ ಇಂದ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತಾನು ಕೂಡ ಹೇಳಿದ್ದೀನಿ. ಯಾವ್ದಾವ್ದು ಅಂತಂದೇಳಿ ಮೆನ್ಷನ್ ಮಾಡಿದ್ದೀನಿ, ಅದನ್ನ ನೀವು NCERT ಅಲ್ಲಿ ಪಕ್ಕ ಬರ್ಕೋಬೇಕು, ಸರಿನಾ? ಸೊ ಯಾವ್ದಾವ್ದು ಅಂದ್ರೆ ಈಗ ಒಂದ್ಸರಿ ಹೇಳ್ತೀನಿ, ಇನ್ನೂ ಡೀಟೇಲ್ ಬೇಕಿದ್ರೆ ನೀವು ಆ ವಿಡಿಯೋನ ನೋಡಿ. ಸೊ ಯಾವ್ದು ಅಂತ ಅಂದ್ರೆ, ಒಂದು ಜಾಸ್ತಿ ಕೋಡಾನ್ಸ್ ಇರುವಂತದ್ದು ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಒಂದೇ ಕೋಡಾನ್ ಇರುವಂತದ್ದು, ಒಂದು ಅಮೈನೋ ಆಸಿಡ್ಗೆ ಒಂದೇ ಕೋಡಾನ್ ಇರುವಂತದ್ದು, ಎಕ್ಸಾಂಪಲ್ ಮಿಥಿಯೋನೈನ್ ಇದೆ ನೋಡಿ, ಒಂದೇ ಕೋಡಾನ್ ಇದೆ. ಓಕೆನಾ? ಸೊ ಅದು, ಅಥವಾ ಹೋಮೋಪಾಲಿಮರ್ಸ್ ಇರುವಂತದ್ದು. ಓಕೆ, ಸೊ ಅಂತ ಅಂದ್ರೆ ಮೂರುನು ಕೂಡ ಸೇಮ್ ಇರಬೇಕು, ಮೂರುನು ಕೋಡ್ ಒಂದು ಕೋಡಾನ್ ಅಲ್ಲಿ ಸೇಮ್ ಇರುವಂತದ್ದು, ಯು ಆಗಿರ್ಬೋದು ಅಥವಾ ಎ ಆಗಿರ್ಬೋದು. ಸೊ ಈ ರೀತಿ ಇರುವಂತದ್ದು. ಸೊ ಇದರ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ ಬರುತ್ತೆ. ಸೊ ಈಗ ಇಲ್ಲಿ ಏನ್ ಕೇಳಿದರೆ, ಜಾಸ್ತಿ ಕೋಡಾನ್ಸ್ ಇರುವಂತದ್ದು ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಯಾವ ತರ ಇರ್ಬೋದು, ಹೋಮೋಪಾಲಿಮರ್ಸ್ ಇರುವಂತಹ ಕೋಡಾನ್ಸ್ ಎಷ್ಟಿದೆ ಅಂತಾನು ಕೂಡ ಕೇಳ್ಬೋದು, ಅಥವಾ ಯಾವ್ದು ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳ್ತಾರೆ, ಸರಿನಾ? ಸೊ ಮೇಕ್ ಶೋರ್ ಅಬೌಟ್ ಆಲ್ ದಿಸ್ ಇನ್ಫಾರ್ಮೇಶನ್ ಯು ಹ್ಯಾವ್ ರಿಟನ್ ಇನ್ ಯೋರ್ NCERT. ನೆಕ್ಸ್ಟ್, ಡ್ಯೂರಿಂಗ್ DNA ಪ್ಯಾಕೇಜಿಂಗ್ ಇನ್ ಯುಕ್ಯಾರಿಯೋಟ್ ಸೆಲ್, non-histone chromosomal proteins are, ನೋಡಿ non-histone chromosomal ಯಾವಾಗ ಬರ್ತದೆ ಪ್ಯಾಕೇಜಿಂಗ್ ಅಲ್ಲಿ, ದಟ್ ಈಸ್ ರಿಕ್ವೈರ್ಡ್ ಅಟ್ ದ ಹೈಯರ್ ಲೆವೆಲ್ ಆಫ್ ಪ್ಯಾಕೇಜಿಂಗ್. ಲೋ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಅಲ್ಲಿ ಏನಿರ್ತದೆ, ಹಿಸ್ಟೋನ್ ಪ್ರೋಟೀನ್ಸ್, ಒಂದು ಹಿಸ್ಟೋನ್ ಪ್ರೋಟೀನ್ ಇರುತ್ತೆ, ಅದಕ್ಕೆ ಏನಾಗುತ್ತೆ, DNA ವ್ರಾಪ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಲೋ ಲೆವೆಲ್ ಪ್ಯಾಕೇಜಿಂಗ್. ಇದೇ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಇನ್ನೊಂದು DNA ಅಂದ್ರೆ ಕಂಟಿನ್ಯೂಸ್ DNA ಇರುತ್ತೆ, ಅದಕ್ಕೆ ಇನ್ನೊಂದು ಹಿಸ್ಟೋನ್ ಪ್ರೋಟೀನ್ ಇರುತ್ತೆ, ಗೊತ್ತಾಗ್ತಿದೆ? ಸೊ ಈ ತರ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಬರ್ತಾ ಬರ್ತಾ it will go on coiling very tightly. So here it requires, what it requires, some non-histone protein, non-histone chromosomal protein, NHC ಅಂತಾನು ಕೂಡ ಕೇಳ್ತಾರೆ. ನಿಮಗೆ ಬೇಕಿದ್ರೆ ಆ ತರನು ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ NHC ಅಂತಂದ್ರೆ ಏನು, non-histone chromosomal protein. ನೆಕ್ಸ್ಟ್ ಏನಾಗುತ್ತೆ, ಇದು ಕಾಯಿಲ್ ಆಗಿ that it will convert into chromosome, that is highly condensed structure. ಗೊತ್ತಾಗ್ತಿದೆ? ಸೊ ಈ ತರ ಪ್ಯಾಕೇಜಿಂಗ್ ಸಿಸ್ಟಮ್ ಇರ್ತದೆ. ಸೊ ಹೈಯರ್ ಲೆವೆಲ್ ಪ್ಯಾಕೇಜಿಂಗ್ ಗೆ ಯಾವ್ದು ಬೇಕಾಗುತ್ತೆ, ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಬೇಕಾಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ದ ವಾಲ್ ಲೇಯರ್ಸ್ ಆಫ್ ಮೈಕ್ರೋಸ್ಪೊರಾಂಜಿಯಂ? ಮೈಕ್ರೋಸ್ಪೊರಾಂಜಿಯಮಿನ ವಾಲ್ ಲೇಯರ್ಸ್ ಅಲ್ಲಿ ಯಾವುದು ಇಲ್ಲ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಎಂಡೋಥೇಶಿಯಂ ಇರ್ತದೆ. ನೆಕ್ಸ್ಟ್, ಸ್ಪೋರೋಜಿನಸ್ ಟಿಶ್ಯೂ ಇರೋದಿಲ್ಲ. ವಾಲ್ ಲೇಯರ್ಸ್ ಅಂದ್ರೆ ಟಪಿಟಮ್ ಇರ್ತದೆ, ಎಪಿಡರ್ಮಿಸ್ ಇರ್ತದೆ. ಎಪಿಡರ್ಮಿಸ್ ಔಟರ್, ಅದಾದ್ಮೇಲೆ ಮಿಡಲ್ ಲೇಯರ್ಸ್ ಇರುತ್ತೆ, ಅದಾದ್ಮೇಲೆ ಎಂಡೋಥೇಶಿಯಂ ಇರುತ್ತೆ, ಆಮೇಲೆ ನೆಕ್ಸ್ಟ್ ಟಪಿಟಮ್ ಇರುತ್ತೆ, ಅದೇ ಲಾಸ್ಟ್. ಅದ್ರ ಮಿಡಲ್ ಅಲ್ಲಿ ಇರುವಂತಹ ಈ ಸ್ಪೋರೋಜಿನಸ್ ಟಿಶ್ಯೂ ಏನಿರ್ತದೆ ಅಲ್ಲ, ದಟ್ ಈಸ್ ನಾಟ್ ಸೀನ್ ಇನ್ ವಾಲ್ ಲೇಯರ್ಸ್. ಗೊತ್ತಾಗುತ್ತಾ? ಸೊ ಈ ತರ ಸ್ಟ್ರಕ್ಚರ್ ಇದೆಯಲ್ಲ NCERT ಅಲ್ಲಿ, ಅದು. ಗಾಟ್ ದಿಸ್? ನೆಕ್ಸ್ಟ್,
ಕಾಲಮ್ 1 ಅಂಡ್ ಕಾಲಮ್ 2 ಅಲ್ಲಿ ಇರುವಂತದ್ದು ನಾವು ಮ್ಯಾಚ್ ಮಾಡಿ ನೋಡ್ಬೇಕು. ಸಿಂಕ್ ಕಾರ್ಪಸ್ ಅಂತ ಅಂದ್ರೆ ಯಾವ್ದಿದೆ ಮ್ಯಾಚ್ ನೋಡಿ. ಸಿಂಕ್ ಕಾರ್ಪಸ್ ಅಂತ ಅಂದ್ರೆ ಏನು? ದಟ್ ಈಸ್ ವಾಟ್ ಇಟ್ ಇಸ್ ಪಿಸ್ಟಲ್ಸ್ ಫ್ಯೂಸ್ ಟುಗೆದರ್. ಎಲ್ಲ ಪಿಸ್ಟಲ್ಸ್ ಫ್ಯೂಸ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ಸಿಂಕ್ ಕಾರ್ಪಸ್ ಓವರಿ. ಅದೇ ಅಪೋಸಿಟ್ ಅಂದ್ರೆ ಏನು? ಎಲ್ಲದನ್ನು ಫ್ರೀ, ಒಂದಕ್ಕೊಂದು ಜಾಯಿಂಟ್ ಇಲ್ಲ ಅಂದ್ರೆ ದಟ್ ಈಸ್ ಎಪೋಕಾರ್ಪಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟಿಗ್ಮಾ ಅಂತಾನೆ ದಟ್ ಈಸ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್. ಓಕೆ. ನೆಕ್ಸ್ಟ್ ಲಾಕ್ಯೂಲ್ ಅಂತ ಅಂದ್ರೆ ಓವರಿ ಒಳಗಡೆ ಒಂದು ಕ್ಯಾವಿಟಿ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಲಾಕ್ಯೂಲ್. ನೆಕ್ಸ್ಟ್ ಸಿಂಜಿನೇಷಿಯಸ್ ದಟ್ ಈಸ್ ಆಂಥರ್ ಅಂತ ಅಂದ್ರೆ ಏನು? ಆಂಥರ್ ಫ್ಯೂಸ್ ಆಗಿರುತ್ತೆ, ಸ್ಟಿಗ್ಮಾ ಎಲ್ಲ ಫ್ರೀ ಇರುತ್ತೆ. ನೋಡಿ ಆಂಥರಿನ ಲೋಬ್ಸ್ ಇದೆಲ್ಲ, ಓಕೆನಾ? ಸೊ ಆಂಥರ್ ಲೋಬ್ ಫ್ಯೂಸ್ ಆಗಿರುತ್ತೆ, ಬಟ್ ಅದರ ಸ್ಟಿಗ್ಮಾ ಏನಾಗುತ್ತೆ, ಸಾರಿ ಅದರ ಫಿಲಮೆಂಟ್ ಏನಾಗುತ್ತೆ? ಫಿಲಮೆಂಟ್ಸ್ ಆರ್ ಫ್ರೀ and this is fused. So this condition is known as what? Syngenesious anther. So ಯಾವ್ದಿದೆ ಕರೆಕ್ಟ್ ಆಗಿ ನೋಡ್ತಾ ಬನ್ನಿ. ಸಿಂಕ್ ಕಾರ್ಪಸ್ ಗೆ ಏನಿರಬೇಕು? ದಟ್ ಈಸ್ ಪಿಸ್ಟಲ್ಸ್ ಫ್ಯೂಸ್ ಟುಗೆದರ್. A2 ಇರಬೇಕು. A2 ಇರುವಂತದ್ದು ಎರಡಿದೆ. ಸೊ ವಿಲ್ ಚೆಕ್ ನಾವು. ನೆಕ್ಸ್ಟ್ ಸ್ಟಿಗ್ಮಾ ಅಂದ್ರೆ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ B1 ಇರಬೇಕು. ಸೊ A2 B1 ಇದೆ. ಮಿಕ್ಕಿದನ್ನು ಚೆಕ್ ಮಾಡ್ಕೋಬೇಕು. C4 ಯಾವ್ದಿದೆ? ಲಾಕ್ಯೂಲ್ ಓವೇರಿಯನ್ ಕ್ಯಾವಿಟಿ ಕರೆಕ್ಟ್ ಇದೆ. D syngenesious means anthers fused, filaments free. So this is correct option 9th. Next, consider the process of double fertilization. Which statement accurately describes the sequence of events? ನೋಡಿ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಒನ್ ಸ್ಪರ್ಮ್ ನ್ಯೂಕ್ಲಿಯಸ್ ಫ್ಯೂಸಸ್ ವಿತ್ ಎಗ್ ಸೆಲ್ ಬಿಫೋರ್ ದ ಅದರ್ ಫ್ಯೂಸಸ್ ವಿತ್ ಸೆಕೆಂಡರಿ ನ್ಯೂಕ್ಲಿಯಸ್. ಅವ್ರು ಏನ್ ಹೇಳ್ತಾ ಇದ್ದಾರೆ? ಒಂದು ಸ್ಪರ್ಮ್ ನ್ಯೂಕ್ಲಿಯಸ್, ಇನ್ನೊಂದು ಎಗ್ ನ್ಯೂಕ್ಲಿಯಸ್. ಓಕೆ, ಇದು ಮುಂಚೆನೆ ಫ್ಯೂಸ್ ಆಗುತ್ತೆ ಯಾವ್ದಕ್ಕಿಂತ ಅಂತಂದ್ರೆ ಸೆಕೆಂಡರಿ ಪೋಲಾರ್ ನ್ಯೂಕ್ಲಿಯಸ್ ಇದೆ ಅಲ್ಲ, ಅದಕ್ಕೆ ಹೋಗಿ ಯಾವುದು, ನಾನು ಇಲ್ಲಿ ಡಯಾಗ್ರಾಮೇ ಬರೆದು ಬಿಡ್ತೀನಿ. ಓಕೆ, ಸೊ ಇಲ್ಲಿ ಆಂಟಿಪೋಡಲ್ ಸೆಲ್ಸ್ ಇದೆ, ಇಲ್ಲಿ ಸಿನರ್ಜಿಡ್ಸ್ ಇದೆ, ಮತ್ತೆ ಇಲ್ಲಿ ಎಗ್ ಸೆಲ್ ಇದೆ, ಇಲ್ಲಿ ಪೋಲಾರ್ ನ್ಯೂಕ್ಲಿಯೈ ಇದೆ. ಓಕೆ, ದಟ್ ಈಸ್ ಸೆಕೆಂಡರಿ ನ್ಯೂಕ್ಲಿಯಸ್ ಇದೆ. ಒಂದು ಇಲ್ಲಿ ಫ್ಯೂಸ್ ಆಗುತ್ತೆ ಮೇಲ್ ಗ್ಯಾಮೆಟ್, ಇನ್ನೊಂದು ಬ್ಲೂ ಇರೋದು ಮೇಲ್ ಗ್ಯಾಮೆಟ್, ಇನ್ನೊಂದು ಇಲ್ಲಿ ಫ್ಯೂಸ್ ಆಗುತ್ತೆ. ಎರಡು ಒಟ್ಟಿಗೆ ಫ್ಯೂಸ್ ಆಗೋದ್ರಿಂದ ಈ ಪ್ರೊಸೆಸ್ಗೆ ಏನಂತ ಹೇಳ್ತೀವಿ? ಸಿಂಗ್ಯಾಮಿ. ಸಿಂಗ್ ಅಂತ ಅಂದ್ರೆ ಅಟ್ ಅ ಟೈಮ್. ಓಕೆ, ಗ್ಯಾಮಿ ಅಂತಂದ್ರೆ ಏನು? ಫ್ಯೂಷನ್. ಅಟ್ ಅ ಟೈಮ್ ಎರಡು ಕಡೆನೂ ಫ್ಯೂಸ್ ಆಗುತ್ತೆ. ಒಂದು ಸ್ಪರ್ಮ್ ನ್ಯೂಕ್ಲಿಯಸ್ ಯಾವ್ದಕ್ಕೆ ಫ್ಯೂಸ್ ಆಗುತ್ತೆ? ಎಕ್ಸ್ ಅಲ್ಲಿ ಫ್ಯೂಸ್ ಆಗುತ್ತೆ. ಇನ್ನೊಂದು ಸ್ಪರ್ಮ್ ನ್ಯೂಕ್ಲಿಯಸ್ ಯಾವ್ದಕ್ಕೆ ಫ್ಯೂಸ್ ಆಗುತ್ತೆ? ಸೆಕೆಂಡರಿ ಸೆಲ್ಸ್ ಗೆ ಫ್ಯೂಸ್ ಆಗುತ್ತೆ. ಸೊ ಹಿಯರ್ ದಟ್ ಈಸ್ ಸೆಕೆಂಡರಿ ನ್ಯೂಕ್ಲಿಯಸ್ ಗೆ ಫ್ಯೂಸ್ ಆಗುತ್ತೆ. ಸೊ ಹಿಯರ್ what is correct answer will be both sperm nuclei fuse simultaneously with their respective targets. So this will be the correct answer. ಗೊತ್ತಾಗ್ತಿದೆ? ಬೇರೆ ಆಪ್ಷನ್ ಕೂಡ ನೋಡಿ ಏನಂತ ಕೊಟ್ಟಿದ್ದಾರೆ. ಫ್ಯೂಷನ್ ವಿತ್ ಸೆಕೆಂಡರಿ ನ್ಯೂಕ್ಲಿಯಸ್ ಅಕರ್ಸ್ ಬಿಫೋರ್ ಫ್ಯೂಷನ್ ವಿತ್ ದ ಎಗ್. ನೋಡಿ ಫಸ್ಟ್ ಇದಾಗುತ್ತೆ, ಆಮೇಲೆ ಇದಾಗುತ್ತೆ, ಅಥವಾ ಫ್ಯೂಷನ್ ಟೈಮ್ ವೇರೀಸ್ ರ್ಯಾಂಡಮ್ಲಿ, ಟೈಮ್ ಚೇಂಜ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋ, ಅಟ್ ಎ ಟೈಮ್ ಫ್ಯೂಸ್ ಆಗೋದ್ರಿಂದಾನೇ ಇದಕ್ಕೆ ಡಬಲ್ ಫರ್ಟಿಲೈಸೇಷನ್ ಸಿಂಗ್ಯಾಮಿ ಅಂತಾನು ಕೂಡ ನಾವು ಕರಿತೀವಿ. ಓಕೆ, ಸೊ ಹಿಯರ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. Read the following statements and choose the correct option. RNA polymerase, this is molecular basis ಇಂದ ಕೇಳ್ತಿರುವಂತದ್ದು, ಟ್ರಾನ್ಸ್ಕ್ರಿಪ್ಷನ್ ಏನೋ ಕಾನ್ಸೆಪ್ಟ್ ನೋಡಿ. RNA polymerase enzyme transiently with ರೋ ಫ್ಯಾಕ್ಟರ್ ಟು ಇನಿಶಿಯೇಟ್ ಟ್ರಾನ್ಸ್ಕ್ರಿಪ್ಷನ್. ಅವ್ರೇನಂತ ಹೇಳ್ತಾ ಇದ್ದಾರೆ? RNA polymerase ಎಂಜೈಮಿಗೆ ರೋ ಫ್ಯಾಕ್ಟರ್ ಇದೆ ಅಲ್ಲ, ಸ್ವಲ್ಪ ಹೊತ್ತು ಮಾತ್ರ ಇರ್ತದೆ. ಫಾರ್ ವಿಚ್ ಪ್ರೋಸೆಸ್? ಇನಿಸಿಯೇಷನ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ ರೋ ಫ್ಯಾಕ್ಟರ್ ಅಂತ ಅಂದ್ರೆ ದಟ್ ಈಸ್ ಫಾರ್ ಸ್ಟಾಪಿಂಗ್ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್, ದಟ್ ಇಸ್ ನೋನ್ ಆಸ್ ಟರ್ಮಿನೇಷನ್ ಗೆ ಬೇಕಾಗುತ್ತೆ, ಇನಿಸಿಯೇಷನ್ ಗೆ ಅಲ್ಲ. ಸೊ ಇನಿಸಿಯೇಷನ್ ಗೆ ಬೇಕಾಗಿರುವಂತದ್ದು ಯಾವುದು ಅಂತಂದ್ರೆ ಸಿಗ್ಮಾ ಫ್ಯಾಕ್ಟರ್, ಸರಿನಾ? ನೆಕ್ಸ್ಟ್, ಇನ್ ಬ್ಯಾಕ್ಟೀರಿಯಾ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಸೇಮ್ ಕಂಪಾರ್ಟ್ಮೆಂಟ್. ಇದು ರಾಂಗ್ ಆಯ್ತು. ಸೊ ಇದೇನಾಗುತ್ತೆ? ಕರೆಕ್ಟ್ ಆಗುತ್ತೆ. ಬ್ಯಾಕ್ಟೀರಿಯಾದಲ್ಲಿ ದೇರ್ ಇಸ್ ನೋ ಡಿವಿಷನ್ ಆಫ್ ಕಂಪಾರ್ಟ್ಮೆಂಟ್ಸ್. ಒಂದು ಸೆಲ್ ಇದೆ ಅಂತಂದ್ರೆ ಎಲ್ಲ ಪ್ರೋಸೆಸ್ ಎಲ್ಲ ಅಲ್ಲೇನೆ ಆಗೋದು. ಇಲ್ಲಿ ನ್ಯೂಕ್ಲಿಯಸ್ ಆಗಿರ್ಬೋದು, ಮೈಟೋಕಾಂಡ್ರಿಯಾ, ಆ ತರ ಸಪರೇಟ್ ಆಗಿ ಏನು ಆರ್ಗನಲ್ಸ್ ಇರೋದಿಲ್ಲ, ಸರಿನಾ? ಸೊ ದಿಸ್ ಇಸ್ ಅಬೌಟ್ second statement, that is correct. Next, RNA polymerase 1 is responsible for transcription of tRNA. ನೋಡಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಏನಾಗುತ್ತೆ? RNA polymerase 1, 2, 3 ಅಂತ ಮೂರು ಎನ್ಸೈಮ್ಸ್ ಇರುತ್ತೆ. ಮೂರು ಎನ್ಸೈಮ್ಸ್ ಬೇರೆ ಬೇರೆ ತರ tRNA ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರ ಬೇಸಿಸ್ ಮೇಲೆ ಕೇಳಿರುವಂತ ಕ್ವೆಶ್ಚನ್, RNA polymerase 1 is responsible for transcription of tRNA ಅಂತ ಹೇಳ್ತಾ ಇದ್ದಾರೆ. ನೋ, RNA polymerase 3 is responsible for tRNA.
ಇದಕ್ಕೆ ನಾನು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಟ್ರಿಕ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಆ ಡೀಟೇಲ್ ಈ ಲೆಸನಿನ ಡೀಟೇಲ್ ವಿಡಿಯೋದಲ್ಲಿ. ಸೊ ಟ್ರಾನ್ಸ್ಕ್ರಿಪ್ಷನ್ ಮೇ ಬಿ ಪಾರ್ಟ್ 4 ಅಲ್ಲಿ ನಿಮಗೆ ಸಿಗ್ಬೋದು. ಸೊ ನೋಡಿ, ಥರ್ಡ್ ಅಂತಂದ್ರೆ 3 ಅಲ್ವಾ? ಸೊ ಇಟ್ ಪ್ರೊನೌನ್ಸಿಯೇಷನ್ 3 ಅಂತಂದ್ರೇನು THRE. ಓಕೆ, ಸೊ ದಟ್ ಈಸ್ 3 ಅಂತಂದ್ರೇನು TRNA. ಟಿ ಇಂದ ಸ್ಟಾರ್ಟ್ ಆಗ್ತಿದೆನಾ? ಸೊ ಟಿ ಮೀನ್ಸ್ TRNA. ಈ ತರ ನೀವು ನೆನ್ಪಿಟ್ಕೋಬೇಕು. ಮತ್ತೆ ಇನ್ನು ಬೇರೆದನ್ನು ಕೂಡ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿದೀನಿ. ಯು ಜಸ್ಟ್ ವಾಚ್ ದಟ್ ಲೇಟರ್. ನೆಕ್ಸ್ಟ್, when HNRNA undergoes capping process, adenylate residues are added at 3' end ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾಪಿಂಗ್ ಪ್ರೊಸೆಸ್ ಅಂತ ಅಂದ್ರೆ 5' ಎಂಡಿಗೆ ಏನ್ ಆಡ್ ಮಾಡಬೇಕು? 7-methyl guanosine triphosphate ಆಡ್ ಆಗುತ್ತೆ ಹೊರತು ಅಡಿನೈನ್ ಬೇಸಸ್ ಆಡ್ ಆಗೋದಿಲ್ಲ ಕ್ಯಾಪಿಂಗ್ ಪ್ರೊಸೆಸ್ ಅಲ್ಲಿ. ಸೊ ಕ್ಯಾಪಿಂಗ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಇನ್ 5' ಎಂಡ್. ಸೊ ಇಲ್ಲಿ ಥರ್ಡ್ ಕೂಡ ರಾಂಗ್ ಆಯ್ತು, ಫೋರ್ತ್ ಕೂಡ ರಾಂಗ್ ಆಯ್ತು. ಕರೆಕ್ಟ್ ಇರೋದು ಯಾವುದು? ಸೆಕೆಂಡ್. ಫಸ್ಟ್ ಕೂಡ ರಾಂಗ್ ಇದೆ. ನೆಕ್ಸ್ಟ್, HNRNA ಇಸ್ ಅ ಪ್ರಿಕರ್ಸರ್ ಆಫ್ mRNA. ಹೌದು, mRNA ಅನ್ಸ್ಕೊಳ್ಳೋಕ್ಕಿಂತ ಮುಂಚೆ, ದಟ್ ಇಸ್ ಮೆಚೂರ್ mRNA ಇರೋದಕ್ಕಿಂತ ಮುಂಚೆ ಯಾವ್ದಿರುತ್ತೆ? ಇಮ್ಮೆಚೂರ್ ಫಾರ್ಮ್ ಅಲ್ಲಿ ಹೆಟೆರೋಜಿನಸ್ ನ್ಯೂಕ್ಲಿಯರ್ RNA ಇರುತ್ತೆ, ದಟ್ ಈಸ್ HNRNA. So this is correct. So 2 and 5 are correct. That is B option is correct answer for this question. ಸರಿನಾ? ನೆಕ್ಸ್ಟ್ ನೋಡಿ, ಗೈಟನೋಗಮಿ is functionally autogamy. ಓ ನೋಡಿದ ತಕ್ಷಣ yes ಅಂತ ಅನ್ಸ್ಬಿಡುತ್ತೆ. No. Why it is no? ಗೈಟನೋಗಮಿ is genetically autogamy. ಏನಂತ ಇದೆ ಸ್ಟೇಟ್ಮೆಂಟ್ NCERT ಅಲ್ಲಿ? Genetically but not functionally. ಯಾಕೆ ಅಂತಂದ್ರೆ ಆಟೋಗೆಮಿ ಅಂತಂದ್ರೆ ಒಂದೇ ಫ್ಲವರ್ ಅಲ್ಲಿ ಆಗುವಂತ ಪಾಲಿನೇಷನ್. ಓಕೆ, ಸ್ಟಿಗ್ಮಾ ಇರುತ್ತೆ, ಇಲ್ಲಿ ಆನ್ಸರ್ ಇರುತ್ತೆ. ಸೊ ಇದರ ಮಧ್ಯೆ ಆಗುವಂತ ಪಾಲಿನೇಷನ್ ನಾವೇನಂತ ಕರಿತೀವಿ? ಆಟೋಗೆಮಿ. ಅದೇ ಗೈಟನೋಗೆಮಿ ಅಂತಂದ್ರೆ ಪಾಲಿನೇಷನ್ ಬಿಟ್ವೀನ್ 2 ಫ್ಲವರ್ಸ್ ಆಫ್ ಸೇಮ್ ಪ್ಲಾಂಟ್. ಸೇಮ್ ಪ್ಲಾಂಟಿನ 2 ಫ್ಲವರ್ಸ್ ಮಧ್ಯೆ ಆಗುವಂತ ಪಾಲಿನೇಷನ್ ನಾವೇನಂತ ಕರಿತೀವಿ? ಗೈಟನೋಗಮಿ. ಸೊ ಫಂಕ್ಷನ್ ಚೇಂಜ್ ಆಯ್ತಲ್ವಾ? ಸೊ ಇಟ್ ಇಸ್ ನಾಟ್ ಫಂಕ್ಷನಲಿ ಸಿಮಿಲರ್ ಬಟ್ ಜೆನೆಟಿಕಲಿ ಸಿಮಿಲರ್. ಯಾಕಂದ್ರೆ ಫ್ಲವರ್ಸ್ ಒಂದೇ ಪ್ಲಾಂಟ್ ಇಂದ ಇರ್ತದಲ್ಲ, ಸೊ ಜೀನ್ಸ್ ಹಿಯರ್ ಆರ್ ಬೋತ್ ಸಿಮಿಲರ್. ಸೊ ದಟ್ಸ್ ವೈ ಆಟೋಗಮಿ ಮತ್ತೆ ಗೈಟನೋಗಮಿ ಎರಡರಲ್ಲೂ ಜೀನ್ಸ್ ಏನು ಎಕ್ಸ್ಚೇಂಜ್ ಆಗೋದಿಲ್ಲ. ದಟ್ ಈಸ್ ಜೆನೆಟಿಕಲಿ ಸಿಮಿಲರ್ ಬಟ್ ನಾಟ್ ಫಂಕ್ಷನಲಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. Geitonogamy involves the pollination between the flowers of the same plant. So this statement is correct. So ಯಾವ್ದು ನೋಡ್ಬೇಕು? assertion false ಇದೆ, reason true ಇದೆ. C is the correct answer for 12th question. Next, select the option that properly matches the given flowers characters to agents of pollinating. Pollinating agents ಗೆ ಯಾವ್ದಾವ್ದು ಕರೆಕ್ಟ್ ಇದೆ ನೋಡಿ. ಲೈಟ್ ನಾನ್ ಸ್ಟಿಕ್ಕಿ ಇದ್ರೆ ಇದು ಏನಪ್ಪಾ? ವಿಂಡ್ ಪಾಲಿನೇಷನ್. ಯಾವ್ದಾವ್ದಂತೂ ಇಲ್ಲೇ ನೋಡ್ತಾ ಬರೋಣ. ಸ್ಟಿಕ್ಕಿ ಪೋಲನ್ ಗ್ರೇನ್ ಇದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಇನ್ಸೆಕ್ಟ್ ಪಾಲಿನೇಷನ್. ಓಕೆ, ಎಕ್ಸ್ಪೋಸ್ಡ್ ಸ್ಟೆಮನ್ಸ್ ಇದ್ರೆ ಇದಕ್ಕೆ ಏನಾಗುತ್ತೆ? ವಿಂಡ್ ಪಾಲಿನೇಷನ್. ಓಕೆ, ನೆಕ್ಸ್ಟ್ ಮಿಸ್ಲೇಜಿನಸ್ ಕೋಟ್ ಅಂತಂದ್ರೆ ಎಲ್ಲಿರುತ್ತೆ? ದಟ್ ಈಸ್ ವಾಟರ್ ಪಾಲಿನೇಷನ್. ಓಕೆ, ಮಿಸ್ಲೇಜಿನಸ್ ಕೋಟ್ ಎಲ್ಲಿರುತ್ತೆ? ವಾಟರ್ ಪಾಲಿನೇಷನ್. ನೆಕ್ಸ್ಟ್ ಫೌಲ್ ಓಡರ್ ಎಲ್ಲಿರುತ್ತೆ? ಇನ್ಸೆಕ್ಟ್ ಪಾಲಿನೇಷನ್ ಅಲ್ಲಿ. ನೆಕ್ಸ್ಟ್ ಡ್ಯಾಂಗ್ ರಿಬ್ಬನ್ ಲೈಕ್ ಪೋಲನ್ ಅಂತ ಅಂದ್ರೆ ದಟ್ ಈಸ್ ವಾಟರ್ ಪಾಲಿನೇಷನ್. ಓಕೆ, ಸೊ ಮ್ಯಾಚ್ ಯಾವ್ದಿದೆ ಕರೆಕ್ಟ್ ಆಗಿ ನೋಡ್ಕೊಂತ ಬನ್ನಿ. ವಿಂಡಿಗೆ 1 and 3 ಅಂತ ಹೇಳಿದ್ದಾರೆ ಫಸ್ಟ್ ಆಪ್ಷನ್ ಅಲ್ಲಿ. 1 and 3 ದಟ್ ಈಸ್ ವಿಂಡ್ ಪಾಲಿನೇಷನ್, ಕರೆಕ್ಟ್. ಓಕೆ, ನೆಕ್ಸ್ಟ್ ವಾಟರ್ 4 and 6. 4 ವಾಟರ್ ಇದೆ, 6 ಕೂಡ ವಾಟರ್ ಇದೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಇನ್ಸೆಕ್ಟ್ 2 and 5. 2 ಮತ್ತೆ 5 ಇನ್ಸೆಕ್ಟ್ ಅಂತ ಹೇಳಿದ್ರೆ ದಿಸ್ ಇಸ್ ಕರೆಕ್ಟ್. ಸೊ ಆಪ್ಷನ್ 1 is correct for 13th. ಏನಂತ ಅಂದ್ರೆ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಲ್ಲಿ ಕ್ಯಾರೆಕ್ಟರ್ಸ್ ಮೇಲೆ ಕೇಳಿರುವಂತ ಕ್ವೆಶನ್ ಇದು. ನೆಕ್ಸ್ಟ್, ಪೋಲನ್ ಗ್ರೇನ್ ಕ್ಯಾನ್ withstand action of strong acids and alkalis. That is correct. ಹೌದಾ? ನೆಕ್ಸ್ಟ್, intine of pollen grain is made up of complex carbohydrate like cellulose and pectin. ನೋಡಿ, ಪೋಲನ್ ಗ್ರೇನ್ ಏನು ಆಲ್ಕಲಿ ಸ್ಟ್ರಾಂಗ್, ಎಷ್ಟೇ ಆಸಿಡ್ ಸ್ಟ್ರಾಂಗ್ ಆಸಿಡ್ ಅಲ್ಲಿ ಅಥವಾ ಸ್ಟ್ರಾಂಗ್ ಆಲ್ಕಲೈನ್ ಸೊಲ್ಯೂಷನ್ ಅಲ್ಲಿ ಹಾಕಿದ್ರು ಕೂಡ ಪೋಲನ್ ಗ್ರೇನ್ ಏನೂ ಆಗೋದಿಲ್ಲ. ಯಾಕೆ ಅಂದ್ರೆ ಅದರ ಹೊರಗಡೆ ಸ್ಪೋರೋಪೋಲನಿನ್ ಲೇಯರ್ ಇರ್ತದೆ ಅಲ್ಲ, ಅದರಲ್ಲಿ ಏನು ಹೊರಗಡೆ ಎಕ್ಸಾನ್ ಲೇಯರ್ ಅಲ್ಲಿ ಸ್ಪೋರೋಪೋಲನಿನ್ ಸೆಕ್ರೇಟ್ ಆಗಿರುತ್ತೆ. ಅದರಿಂದನೇ ಈ ರೀತಿ ಇದಕ್ಕೆ ಕ್ಯಾರೆಕ್ಟರ್ ಬಂದಿರೋದು. ಬಟ್ ಇವ್ರು ಏನ್ ಹೇಳ್ತಾ ಇದಾರೆ? ಇಂಟೈನ್ ಅಂತ ಹೇಳ್ತಾ ಇದಾರೆ. ಸೊ ದಿಸ್ ಇಸ್ ರಾಂಗ್. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಬಟ್ ರೀಸನ್ ಇಸ್ ನಾಟ್ ಎಕ್ಸ್ಪ್ಲೇನಿಂಗ್ ಅಸರ್ಷನ್, ರೈಟ್?
ಸೊ ನೋಡಿ ಇಲ್ಲಿ ಕರೆಕ್ಟ್ ಇದನ್ನ ಸ್ಟೇಟ್ಮೆಂಟ್ ನೋಡಿ, ಇಂಟರ್ನ್ ಆಫ್ ಪೋಲನ್ ಗ್ರೇನ್ ಇಸ್ ಮೇಡ್ ಅಪ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಲೈಕ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ನೋಡಿ ಕಾರ್ಬೋಹೈಡ್ರೇಟ್ ನ ಕಾಂಪ್ಲೆಕ್ಸ್ ಅಂದ್ರೆ ಪಾಲಿಮರ್ ಫಾರ್ಮ್ ಅಲ್ಲಿ ಯಾವ್ದಿರುತ್ತೆ, ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಇದೆ. ಸೊ ಇಂಟೈನ್ ಲೇಯರ್ ಸೆಲ್ಯುಲೋಸ್ ಪೆಕ್ಟಿನ್ ಇಂದಾನೆ ಆಗಿರೋದು, ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಬಟ್ ದಿಸ್ ಇಸ್ ನಾಟ್ ಕರೆಕ್ಟ್ ರೀಸನ್ ಫಾರ್ ಅಸರ್ಷನ್. ಇಲ್ಲಿ ಏನಿರ್ಬೇಕಾಗಿತ್ತು ರೀಸನ್, ಬಿಕಾಸ್ ಎಕ್ಸೈನ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲನಿನ್ ಅಂತ ಇದ್ದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಸೊ ಬೋತ್ ಇಲ್ಲಿ ಏನಾಗುತ್ತೆ, ಬಿ ಆಪ್ಷನ್, both assertion and reason are true, but reason is not correct explanation of assertion. So this is correct. Next ನೋಡಿ, which of the following diagrams represent independent assortment? Independent assortment ಯಾವುದು represent ಮಾಡ್ತಿದೆ ಅಂತ ಕೇಳ್ತಾರೆ. We know that from principle of inheritance lesson ಅಲ್ಲಿ ಇರುವಂತದ್ದು chromosomal theory of inheritance ಅಲ್ಲಿ ಏನಂತ ಹೇಳಿದ್ದಾರೆ, both these are what Mendel said about factors that is behaving same as here chromosomes. ಎಲ್ಲಿ ಅವರು ಪೇರ್ಸ್ ಅಲ್ಲಿ ಇರುತ್ತೆ ಹಂಗೆ ಹಿಂಗೆ ಅಂತ ಏನೆಲ್ಲ ಹೇಳ್ತಿರಲ್ಲ ಕಾನ್ಸೆಪ್ಟ್, ಅದು ಸೇಮ್. ಯಾಕಂದ್ರೆ ಅನಾಫೇಸ್ ಅಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ ಸಪರೇಟ್ ಆಗುತ್ತೆ, ಮಿಯೋಸಿಸ್ ಟು ಅನಾಫೇಸ್ 2 ಅಲ್ಲಿ ಏನಾಗುತ್ತೆ, ಬೋತ್ ಕ್ರೊಮ್ಯಾಟಿಡ್ಸ್ ವಿಲ್ ಸಪರೇಟ್, ಸೊ ದಟ್ ಇನ್ ಡಾಟರ್ ಸೆಲ್ಸ್ ಆಲ್ the pairs which they have united in parental cell will separate independently. So ಇದನ್ನ ಏನಂತ ಹೇಳ್ತಾರೆ, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಹಿಯರ್ ದಿಸ್ ಇಸ್ ಆಲ್ಸೋ ನೋಡೋದಾದ್ರೆ ಎ ಮತ್ತೆ ಬಿ ಎರಡು ಕರೆಕ್ಟ್ ಇದೆ. both A and B are correct. ಸೊ ಇದೇ ತರ ನಾನು ಮತ್ತೆ ವಿಡಿಯೋಸ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಟ್ ಓನ್ಲಿ ದಿಸ್ ಬಟ್ ಸಪರೇಟ್ ಆಗಿ ಜೆನೆಟಿಕ್ಸ್ ನ್ಯೂಮರಿಕಲ್ ಕ್ವೆಶನ್ಸ್ ನಾನು ನೆಕ್ಸ್ಟ್ ವಿಡಿಯೋ ಯಾವ ತರ್ತೀನಿ ಅಂದ್ರೆ ನ್ಯೂಮರಿಕಲ್ ಕ್ವೆಶನ್ಸ್ ಜೆನೆಟಿಕ್ಸ್ ಲೆಸನ್ ಇನ ಹೋಲ್ ಒಂದು ಮಾಡೆಲ್ ಯಾವ ತರ ನೀವು ಸಾಲ್ವ್ ಮಾಡಬೇಕು ಅಲಾಂಗ್ ವಿತ್ ಟ್ರಿಕ್ಸ್ ಅಂಡ್ ಆಲ್ಸೋ ಸಮ್ ಟಿಪ್ಸ್ ಹೌ ಯು ನೀಡ್ ಟು ಸಾಲ್ವ್ ವೆರಿ ಕ್ವಿಕ್ಲಿ ಇನ್ ಯೋರ್ ಎಕ್ಸಾಮ್ ಅಂತ ಹೇಳಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇನ ನೀಟ್ ಕ್ವೆಶನ್ಸ್ ಇನ ಸೀರೀಸ್ ನಾನು ತಗೊಂಡ್ ಬರ್ಲಿಕ್ಕೆ ಇದೀನಿ. ಸೊ ಮೇಕ್ ಶೋರ್ ಯು ಹ್ಯಾವ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾನು ಯಾವಾಗ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.